ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂದ್ರೆ 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ. ಇವೆರಡೂ ಕೂಡ ಕ್ಲಿಯರ್ ಆಗುವಂತ ಹಂತಕ್ಕೆ ಬಂದಿದ್ದಾವೆ. ಅಂದ್ರೆ 31ನೇ ಕಂತಿನ ಹಣ ಅಂತೂ ಕ್ಲಿಯರ್ ಆಗಿದೆ. ಇನ್ನು 32ನೇ ಕಂತಿನ ಹಣ ಕ್ಲಿಯರ್ ಆಗುವಂತ ಹಂತಕ್ಕೆ ಬಂದಿದೆ. 33ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗ್ತಾ ಇದೆ. ಸುಮಾರು 2,400 ಕೋಟಿಯಷ್ಟು ಫಂಡ್ ಅನ್ನ ಮತ್ತೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಲಕ್ಷಾಂತರ ಫಲಾನುಭವಿಗಳಿಗೆ ಈ 2,000 ರೂಪಾಯಿ ಜಮಾ ಆಗ್ತಾ ಇಲ್ಲವಂತೆ. ಹೌದು. ನೀವು 31 ಮತ್ತು 32ನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೆ ಆದ್ರೆ ಮಾತ್ರ ಮುಂದೆ ಎಲ್ಲ ಕಂತುಗಳು ಜಮಾ ಆಗ್ಲಿಕ್ಕೆ ಸಾಧ್ಯ. ಒಂದು ವಿಷಯ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಆದ್ರೆ ಈಗ ಈ 2 ತಿಂಗಳ ಹಣವನ್ನ ನೀವು ಪಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಯಾವುದೇ ಕಂತಿನ ಹಣವು ಕೂಡ ಜಮಾ ಆಗೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ಈಗ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ನೀವು ಸರಿಪಡಿಸ್ಕೊಳ್ಳಿ. ಹಾಗಾದ್ರೆ ಬನ್ನಿ ಅದರ ಕುರಿತಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 2,000 ಜಮಾ ಆಗ್ತಾ ಇದ್ದು ಸುಮಾರು 2,000 ರೂಪಾಯಿ ಅಂದ್ರೆ ಮತ್ತೆ ಈಗ 33ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ನೋಡಿ. ಅದಕ್ಕೆ ಕಾರಣ ಏನು ಅಂತ ಮೊದಲು ನಾವು ಅದನ್ನ ತಿಳ್ಕೊಳ್ಳೋಣ. ಹೌದು, ಯಾಕೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ, ಯಾಕೆ ಲಕ್ಷಾಂತರ ಫಲಾನುಭವಿಗಳಿಗೆ ಪೆಂಡಿಂಗ್ ಉಳಿಯಲಾಗ್ತಾ ಇದೆ. ಸೊ ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಲಕ್ಷಾಂತರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್‌ಗಳು ಚಾಲ್ತಿಯಲ್ಲಿ ಇಲ್ಲ. ಇದು ಮುಖ್ಯವಾದ ಕಾರಣ. ಹೌದು. ಬ್ಯಾಂಕ್ ಅಕೌಂಟ್ ಏನೋ ಓಪನ್ ಮಾಡಿರ್ತೀರಿ. ಈಗಾಗಲೇ ಗೃಹಲಕ್ಷ್ಮಿ ದುಡ್ಡನ್ನ ನೀವು ಪಡ್ಕೊಂಡಿದ್ದೀರಿ. ಓಕೆ. ಆದ್ರೆ ಈ ಸಂದರ್ಭದಲ್ಲಿ ವೆರಿಫಿಕೇಶನ್ ಆದ ತಕ್ಷಣ ಅಥವಾ ಅದಕ್ಕಿಂತ ಮುಂಚಿತವಾಗಿ ನೋಡಬಹುದು ನೀವು, ಸುಮಾರು 2-3 ತಿಂಗಳಿನಿಂದ ದುಡ್ಡು ಬಂದಿರಲಿಲ್ಲ. ಆದ್ರೆ ಈಗ ಮತ್ತೆ ದುಡ್ಡು ರಿಲೀಸ್ ಆಗಿರ್ತಕ್ಕಂಥದ್ದು. ಆದ್ರೆ ನಿಮ್ಮ ಅಕೌಂಟ್‌ಗಳಿಗೆ ಬರ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಇರೋದಿಲ್ಲ. ಈಗ ಇಲ್ಲ, ಅಕೌಂಟ್ ಏನೋ ಲಿಂಕ್ ಮಾಡಿಸಿರ್ತೀರಿ ಗೃಹಲಕ್ಷ್ಮಿ ಯೋಜನೆಗೆ. ಆದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರ್ಲಿಲ್ಲ ಅಂದ್ರೆ ಸರ್ಕಾರ ಯಾವ ಒಂದು ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಬೇಕು ಹೇಳಿ ನೋಡೋಣ. ಸೊ ನಿಮ್ಮ ಅಕೌಂಟ್ ಆಕ್ಟಿವ್ ಅಂದ್ರೆ ಏನು? ನಿಮ್ಮ ಅಕೌಂಟ್ ಅನ್ನ ಚಾಲ್ತಿ ಮಾಡೋದಂದ್ರೆ ಏನು ಅಂತ ನೀವು ಮೊದಲು ತಿಳ್ಕೊಳ್ಳಿ. ಈಗ ಲಕ್ಷಾಂತರ ಫಲಾನುಭವಿಗಳು ಅಕೌಂಟ್ ಓಪನ್ ಮಾಡಿರ್ತಾರೆ. ಮೇಲಿಂದ ಮೇಲೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ. ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು. ಟ್ರಾನ್ಸಾಕ್ಷನ್ ಅಂದ್ರೆ ನೀವು ಮೇಲಿಂದ ಮೇಲೆಗೆ ಬ್ಯಾಂಕ್ ನಲ್ಲಿ ದುಡ್ಡು ಹಾಕುವುದು ತೆಗೆಯುವುದು ಮಾಡ್ತಾ ಇರಬೇಕು. ಬರೀ ಅಕೌಂಟ್ ಅನ್ನ ಓಪನ್ ಮಾಡಿ ಬಿಟ್ಟರೆ ಮುಗಿದೋತಲ್ಲ. ಸೊ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಇದೆಯಾ ಅಥವಾ ಇಲ್ಲವಾ? ಸೊ ಇದ್ರ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಹಾಕಿದಿರಾ ಇಲ್ವಾ? ಅದು ಆನ್‌ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಲಿ ಅಥವಾ ಆಫ್‌ಲೈನ್ ನಲ್ಲಿ ಬ್ಯಾಂಕ್ ಗಳಿಗೆ ಹೋಗಿ ಬರೋದು ಆಗಿರ್ಲಿ. ಸೊ ಎರಡರಲ್ಲಿ ಒಂದಾದ್ರೂ ನಡೆಯುತ್ತೆ. ಬ್ಯಾಂಕ್‌ಗೆ ಹೋಗಿ ನೇರವಾಗಿ ದುಡ್ಡು ಹಾಕೋದು ತೆಗೆಯೋದು ಮಾಡಿದ್ರು ಬೆಟರೇ, ಅಥವಾ ನೀವು ಆನ್‌ಲೈನ್ ಮುಖಾಂತರ ಈಗ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂನ ಮುಖಾಂತರ ದುಡ್ಡಿನ ವಹಿವಾಟು ಮಾಡಿದ್ರು ಸಹಿತ ಬೆಟರೇ. ಓಕೆ. ಒಟ್ಟು ಒಂದಾದ್ರೂ ಕೆಲಸ ಮಾಡ್ಲೇಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಡಿಆಕ್ಟಿವೇಟ್ ಮಾಡಿರ್ತಾರೆ ಬ್ಯಾಂಕ್‌ನವರು. ಆಗ ನಿಮ್ಮ ಖಾತೆಗಳಿಗೆ ಎಷ್ಟೇ ಕಂತುಗಳು ರಿಲೀಸ್ ಆದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಅದಕ್ಕಾಗಿ ನೀವು ಈ ಕೆಲಸ ಮಾಡೋದು ಕಡ್ಡಾಯವಾಗಿದೆ ಸ್ನೇಹಿತರೆ. ಪ್ರತಿಯೊಬ್ರು ಕೂಡ ನಿಮ್ಮ ಅಕೌಂಟ್ ಆಕ್ಟಿವ್ ಇದೆ ಇಲ್ವಾ ನೋಡ್ಕೊಳ್ಳಿ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಸ್ನೇಹಿತರೆ ಏನಪ್ಪಾ ಅಂದ್ರೆ, ಸೊ ಲಕ್ಷಾಂತರ ಫಲಾನುಭವಿಗಳ ಒಂದು ಇಎಂಐ ಗಳನ್ನ ಮಾಡಿರ್ತೀರಿ. ಈಗ ಇಎಂಐ ಮುಖಾಂತರ ಲೋನ್ ಅಥವಾ ಇಎಂಐ ಮುಖಾಂತರ ಫೋನ್ ಅಥವಾ ಈಗ ಪಿಸಿಗಳನ್ನಾಗಿರ್ಲಿ ಅಥವಾ ಟ್ರೆಸರಿಗಳನ್ನಾಗಿರ್ಲಿ ಅಥವಾ ನೀವು ಫ್ರಿಡ್ಜ್‌ಗಳನ್ನಾಗಿರ್ಲಿ, ಟಿವಿಗಳನ್ನ, ಈ ರೀತಿ ನಾನಾ ರೀತಿಯ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಸ್ನೇಹಿತರೆ. ಅದಕ್ಕೆ ಇಎಂಐ ಇಂತಿಷ್ಟು ಅಂತ ತಿಂಗಳಿಗೆ ಕಟ್ತಾ ಇರ್ತೀರಿ. ಆದ್ರೆ ಪ್ರತಿ ತಿಂಗಳು ಕೂಡ ಒಂದೊಂದು ಬಾರಿ ಕಟ್ಲಿಕ್ಕೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಏನಾಗತ್ತೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್‌ನಲ್ಲಿ ಬಂದಿರತಕ್ಕಂತಹ ದುಡ್ಡನ್ನ ಬ್ಯಾಂಕ್‌ನವರು ಕಟ್ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್‌ನಲ್ಲಿರ್ತಕ್ಕಂತಹ ದುಡ್ಡು ಕಟ್ ಆಗಿರೋದು ನಿಮಗೆ ಮೆಸೇಜ್ ಬಂದಿರೋದಿಲ್ಲ. ಸೊ ಅದಕ್ಕಾಗಿ ನೀವು ಟ್ರಾನ್ಸಾಕ್ಷನ್ ಅನ್ನ ನೋಡೋದು ಬೆಟರ್ ಆಪ್ಷನ್. ನಿಮ್ಮ ಬ್ಯಾಂಕ್ ಅಕೌಂಟ್‌ನಲ್ಲಿ ಎಷ್ಟು ದುಡ್ಡು ಜಮಾ ಆಗಿದೆ, ಎಷ್ಟು ದುಡ್ಡು ಜಮಾ ಆಗಿಲ್ಲ ಅನ್ನುವಂಥದ್ದನ್ನ ನೀವು ಪತ್ತೆ ಹಚ್ಚಬೇಕು. ಅಂದ್ರೆ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಬೇಕು. ಬ್ಯಾಂಕ್‌ಗೆ ಒಂದು ಸಾರಿ ಹೋಗಿ ವಿಸಿಟ್ ಕೊಟ್ರೆ ನಿಮಗೆ ಕ್ಲಾರಿಫಿಕೇಶನ್ ಸಿಗತ್ತೆ. ಹೌದು, ದುಡ್ಡು ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗತ್ತೆ. ಇನ್ನು ಎಲ್ಲದಕ್ಕಿಂತ ಏನಪ್ಪಾ ಅಂದ್ರೆ ಡಿಬಿಟಿ ಆಪ್‌ನಲ್ಲಿ ಚೆಕ್ ಮಾಡೋದು ಒಳ್ಳೆಯ ಆಪ್ಷನ್ ಹೌದು. ಆದ್ರೆ ಆ ಡಿಬಿಟಿ ಆಪ್‌ನಲ್ಲಿ ನಿಮಗೆ ಚೆಕ್ ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಡಿಬಿಟಿ ಆ್ಯಪನ್ನ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು, ಅದರಲ್ಲಿ ದುಡ್ಡು ಬಂದಿರೋದು ಹೇಗೆ ಗೊತ್ತಾಗತ್ತೆ ಅಂತ ನಾನು ತಿಳಿಸಿಕೊಡ್ತೀನಿ. ಸೊ ಇವೆರಡು ಮುಖ್ಯವಾದ ಕಾರಣಗಳು ನಿಮಗೆ ದುಡ್ಡು ಜಮಾ ಆಗಿದ್ವಲ್ವೋ ಅಂತ ಕಂಡುಹಿಡಿಬಹುದು.
ಅಥವಾ ಇದನ್ನ ಹೊರತುಪಡಿಸಿ ಇನ್ನೇನೇ ಪ್ರಾಬ್ಲಮ್ಸ್ ಗಳಿದ್ರು ಅಥವಾ ಎಲಿಜಿಬಲ್ ಇರ್ಲಿಲ್ಲ ಅಂದ್ರೆ ದುಡ್ಡು ಬರೋದಿಲ್ಲ. ಎಲಿಜಿಬಲ್ ಇದ್ರೆ ಮಾತ್ರ ದುಡ್ಡು ಬರೋದು. ಇದು ನಿಮಗೆ ಗಮನದಲ್ಲಿರ್ಲಿ. ಯಾಕಂದ್ರೆ ಈಗ ರಿವೆರಿಫಿಕೇಶನ್ ಆಗಿದೆ, ಪರಿಶೀಲನೆ ಆಗಿದೆ. ಯಾರು ಅರ್ಹತೆ ಹೊಂದಿರ್ತೀರಿ ಅವ್ರಿಗೆ ಮಾತ್ರ ದುಡ್ಡು ಅಂತ ಆಲ್ರೆಡಿ ಸರ್ಕಾರ ತಿಳಿಸಿದೆ. ಇನ್ನು ಅರ್ಹತೆ ಹೊಂದಿಲ್ಲ ಆದ್ರೂ ಸಹಿತ ದುಡ್ಡು ಬರ್ಬೇಕಂದ್ರೆ ನೀವು ಏನೇ ಪ್ರಯತ್ನ ಮಾಡಿದ್ರು ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಅದಕ್ಕಾಗಿ ಒಂದು ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನಿಮ್ಗೆ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಥವಾ ನನಗೆ ಕಮೆಂಟ್ ಮಾಡಿದ್ರು ಸಹಿತ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.